ಯಾಕೋಬ ಎಷ್ಟು ಜನರಿಗೂ ಅವನಿಗೊಂದು ಕನಸು ಬೀಳುತ್ತದೆ. ಅಲ್ಲಿ ದೇವದೂತರುಗಳು ಮೇಲೆ ಹತ್ತುತ್ತಾ ಇಳಿಯುತ್ತಾ ಇರ್ತಾರೆ. ಅಲ್ಲಿ ಯೆಹೋವನು ನಿಂತು ಆತನೊಟ್ಟಿಗೆ ಮಾತನಾಡ್ತ. ಆತನು ಇಷ್ಟ ಪಡದೆ ಮಾಡುತ್ತಿರುವಂತ ಆ ಪ್ರಯಾಣದಲ್ಲಿ ತಂದೆಯಾದ ದೇವರು ಆತನ ಬಳಿಗೆ ಬಂದು ಮಾತನಾಡ್ತ. ಯೆಹೋವನು ಬೇರ್ಷೆಬಿನಲ್ಲಿ ಆತನೊಟ್ಟಿಗೆ ಮಾತನಾಡ್ಲಿಲ್ಲ, ಖಾರಾನಿನಲ್ಲಿ ಆತನೊಟ್ಟಿಗೆ ಮಾತನಾಡ್ಲಿಲ್ಲ. ಹೆಸರಿಲ್ಲದ, ಆತನು ಕಷ್ಟ ಪಡುತ್ತಿದ್ದಂತ, ಕತ್ತಲೆಗೆ ಒಳಗಾಗಿದ್ದಂತ ಆ ಸ್ಥಳದಲ್ಲಿ ಯೆಹೋವನು ಆತನೊಟ್ಟಿಗೆ ಬಂದು ಮಾತನಾಡುತ್ತ. ನಿಮ್ಮ ಜೀವಿತದಲ್ಲಿ ನೀವು ಅದೇ ರೀತಿಯಾದಂತ ಕಷ್ಟದ ದಿನಗಳಲ್ಲಿ ಅಪ್ಪ ನನಗೆ ಇದು ಸಾಕು ಎಂಬುದಾಗಿ ಯಾರ್ಯಾರು ಹೇಳ್ತಿದ್ದೀರೋ, ಇವತ್ತು ದೇವ್ರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಅದೇ ಸ್ಥಳದಲ್ಲಿ ನಾನು ಬಂದು ನಿನ್ನೊಟ್ಟಿಗೆ ಮಾತನಾಡುವಂತವನಾಗಿದ್ದಾನೆ. ಹಾಗರಳಿಗೆ ಕೇಳ್ರಿ, ತಂದೆ ಆದ ದೇವರು ಎಲ್ಲಿ ಆತನಿಗೆ ಸಿಕ್ಕದೆ ಎಂಬುದಾಗಿ. ಮೋಶೆ ಅರಮನೆಯಲ್ಲಿದ್ದಾಗ ದೇವರು ಮಾತನಾಡಿದ್ರ, ಆ ಮರಳು ಗಾಡಿನಲ್ಲಿ ಉರಿಯುವ ಬೆಂಕಿಯಾಗಿ ಆತನೊಟ್ಟಿಗೆ ಮಾತನಾಡೋದು. ಅದು ಅರಮನೆಯಲ್ಲಾಗ್ಲಿಲ್ಲ, ಒಂದು ಮರಳು ಗಾಡಿನಲ್ಲಾಯ್ತು. ಆದ್ರೆ ನಾವು ಹೋಗುತ್ತಿರುವಂತ ಈ ಪ್ರಯಾಣದಲ್ಲಿ ನಮ್ಮ ಕಣ್ಣುಗಳು ಯಾವಾಗಲೂ ನಾವು ತೆರೆದಿಡಬೇಕು. ನಾವು ಆತನಿಗೆ ಯಾವಾಗ ಸಮರ್ಪಕವಾಗಿರುತ್ತೇವೋ ಆಗ ಆತನು ಎಂತ ಸ್ಥಳದಲ್ಲೂ ಕೂಡ ಬಂದು ಆ ಸ್ಥಳವನ್ನು ಪರಿಶುದ್ಧವನ್ನಾಗಿ ಮಾಡಿ ಅಲ್ಲೇ ನಿಂತುಕೊಂಡು ನಮ್ಮೊಟ್ಟಿಗೆ ಮಾತನಾಡುವಂತನಾಗಿದ್ದ.